ಹಲೋ ಎವ್ರಿ ಒನ್. ಇವತ್ತು ಇಲ್ಲೇ ನಮ್ಮ ರೂಮ್ ಕಡೆ ಒಂದು ಕೇರಳ ಶಾಪ್ ಐತಿ, ಅಲ್ಲಿ ಚಹಾ ಕುಡಿಯೋಕೆ ಬಂದಿದ್ದೆ. ಇಲ್ಲಿ ಅಬುದಾಬಿ ಒಳಗೆ ಒಂದು ಚಾಕ್ಕೆ ಈಗ ನಾ ತೊಗೊಂಡಿದ್ದ ಚಹಾ ಇದು 1.5 ದಿರಾಮ್, ಅಂದ್ರೆ ಇಂಡಿಯನ್ ರುಪೀಸ್ ಒಳಗೆ 35 ರೂಪಾಯಿ. ಹಿಂಗೆ 2 ದಿರಾಮ್ 1 ದಿರಾಮ್ ಹಿಂಗೆ ಸಿಗ್ತಾವೆ ಕಾಮನ್ ಆಗಿಲ್ಲೇ. ಇದು ನಾ ತೊಗೊಂಡಿದ್ದೆ ಫ್ರೆಶ್ ಮಿಲ್ಕ್ ಟೀ ಅಂತಂದು ಒಂದು ಚಹಾ ಮಾಡಿ ಇಟ್ಟಿರ್ತಾರೆ. ಮತ್ತು ಇದು ಫ್ರೆಶ್ ಮಿಲ್ಕ್ ಟೀ ಅಂದ್ರೆ ಆಗ ಅದು ಹಾಲು ಕಾಯಿಸಿ ಅದರಲ್ಲೇ ಚಹಾ ಮಾಡಿಕೊಡ್ತಾನೆ. ಇದು ಚಲೋ ಇರ್ತೈತಿ. ಇದು 1.5 ದಿರಾಮ್ ತೊಗೊಂಡ. ಈಗಿಲ್ಲೇ ಅಬುದಾಬಿ ಮತ್ತು UAE ದುಬೈ ಇಲ್ಲೆಲ್ಲ ವಿಂಟರ್ ಸೀಸನ್ ಐತಿ. ಸಾಯಂಕಾಲ ಆದ್ರೆ ಈಗ ಇಲ್ಲೇ ಜಗ್ ಮಂದಿ ಚಹಾ ಕುಡಿಯೋಕೆ ಬರ್ತಾರೆ. ಇಲ್ಲೇ ಇವ್ರು ಕೇರಳದವ್ರ ಶಾಪ್ನಾಗ ಅಂಕರ ಮಸ್ತ್ ಟೀ ಸೇಲ್ ಅಂಕರು ಚಲೋ ಆಕೈತಿ. ಇಲ್ಲಿ ಆಲ್ಮೋಸ್ಟ್ ಈ ಹೋಟೆಲ್ ಮತ್ತು ಈ ಥರ ಕೆಫಿಟೇರಿಯಾ ಈ ಥರ ಟೀ ಸ್ನ್ಯಾಕ್ಸ್ ಈ ಥರ ಶಾಪ್ ಎಲ್ಲ ಇವ್ರು ಕೇರಳದವ್ರು ಆಲ್ಮೋಸ್ಟ್ ಜಗ್ ವರ್ಷದಿಂದ ಬಂದು ಇಲ್ಲೇ ಎಲ್ಲ ಅವ್ರು ತಮ್ಮ ಬಿಸ್ನೆಸ್ ಎಲ್ಲ ಸೆಟ್ ಮಾಡಿಬಿಟ್ರೆ. ನಾ ಅಂಕರ ನಮ್ಮ ಕರ್ನಾಟಕದವ್ರನ್ನ ನೋಡೇ ಇಲ್ಲ ಇಲ್ಲೇ ಈ ಥರ ಬಿಸ್ನೆಸ್ ಸೆಟ್ ಮಾಡಿದವ್ರು ಅಂತಂದ್ರೆ. ಕೆಲಸ ಮಾಡೋಕ್ಕೆ ಬಂದವರು ಭಾಳ ಜಾಸ್ತಿ ಕರ್ನಾಟಕದವ್ರು ಸಿಗಂಗನೇ ಇಲ್ಲ. ಇವರೆಲ್ಲ ಕೇರಳದವರೆಲ್ಲ ಹೆಂಗೆ ಅಂತಂದ್ರೆ ತಮ್ಮ ಫ್ಯಾಮ್ಲಿ ತಮ್ಮ ಸರ್ಕಲ್ ಅವ್ರನ್ನೆಲ್ಲ ಕರ್ಕೊಂಬಂದು ಅವ್ರವ್ರಿಗೆ ಜಾಬ್ ಕೊಡಿಸ್ಕೊಂತ ಇಲ್ಲಿ ಎಲ್ಲ ಕಡೆ ಹೋದ್ರೆ ಯಾವ ಫೀಲ್ಡ್ನಾಗ ಹೋದ್ರೆ ಕೇರಳದವ್ರು ಸಿಗ್ತಾರೆ ಎಲ್ಲ ಕಡೆನೂ. ನಾನು ನಂಗೆ ರಜೆ ಇದ್ದಾಗ ಸಾಯಂಕಾಲ ಹಿಂಗೆ ಹೊರಗೆ ಅಡ್ಡಾಡಕ್ಕೆ ಬಂದಿರ್ತೀನಿ, ವಾಕಿಂಗ್ ಹೋಗಿರ್ತೀನಿ. ನಮ್ಮ ರೂಮ್ಲಿಂದ ಇಲ್ಲೇ ಒಂದಿಷ್ಟು ಪಾರ್ಕ್ ಅದಾವೆ, ಅಲ್ಲೆಲ್ಲ ಅಡ್ಡಾಡಕ್ಕೆ ಎಲ್ಲ ಚಲೋ ಮಾಡ್ಯಾರ. ಅಲ್ಲಿ ವಾಕಿಂಗ್ ಸ್ಪೇಸ್ ಅದೆಲ್ಲ ಚಲೋ ಐತಿ. ಹಂಗೆ ಅಡ್ಡಾಡ್ಕೊಂಡು ಹಿಂಗೆ ಚಹಾ ತೊಗೊಂಡು ಆ ಪಾರ್ಕ್ ಕಡೆ ಎಲ್ಲ ಹೋಗಿ ಅಡ್ಡಾಡ್ಕೊಂಡು 1 ತಾಸು ಅಡ್ಡಾಡ್ಕೊಂಡು ರೂಮಿಗೆ ಹೋಗಿರ್ತೀನಿ. ಇಲ್ಲಿ ಚಾನ ಮತ್ತು ಕ್ಯಾಮಲ್ ಮಿಲ್ಕ್ ಟೀ ಅಂತಂದು ಕೊಡ್ತಾರೆ. ಒಂಟಿದು ಹಾಲು ಏನು ಸಿಗ್ತಾವಲ್ಲ ಅದರೇ ಚಹಾ ಮಾಡಿಕೊಡ್ತಾರೆ. ಅದನ್ನು ಟ್ರೈ ಮಾಡಿದ್ದೆ ನಾನು ಒಂದು ಸತ. ಚಲೋ ಇರ್ತೈತಿ, ಅದು ಚಲೋ ಇರ್ತೈತಿ. ಇಲ್ಲೇ ವಿಂಟರ್ ಸೀಸನ್ನಾಗ ಜಗ್ಗ ಥಂಡಿ ಇರ್ತೈತಿ. ಎಷ್ಟು ಬ್ಯಾಸಿಗೆ ಇರ್ತೈತಲ್ಲ ಅಷ್ಟು ಥಂಡಿನೇ ಇರ್ತೈತಿ.